ದರ್ಶನ್ ಗೆಳತಿ ಪವಿತ್ರಾಗೆ ಇಲ್ಲ ಸಂಕ್ರಾಂತಿಯ ಸಿಹಿಯೂಟ. ಮನೆಯೂಟದ ಕನಸು ಕಂಡಿದ್ದ ಪವಿತ್ರಾಗೆ ಇದೀಗ ನಿರಾಸೆಯಾಗಿದೆ. ದರ್ಶನ್ ಗೆಳತಿ ಪವಿತ್ರಾಗೆ ಇಲ್ಲ ಸಂಕ್ರಾಂತಿಯ ಸಿಹಿಯೂಟ. ಮನೆಯೂಟದ ಕನಸು ಕಂಡಿದ್ದ ಪವಿತ್ರಾಗೆ ನಿರಾಸೆ. ಬರ್ತ್ ದಿನವೂ ಪವಿತ್ರ ಗೌಡಗೆ ಮನೆಯೂಟ ಕೊಟ್ಟಿಲ್ಲ. ಮನೆಯೂಟ ನೀಡುವಂತೆ ಆದೇಶಿಸಿದ್ದ ಸೆಷನ್ಸ್ ಕೋರ್ಟ್ ಆದೇಶ ವಿರುದ್ಧ ಹೈಕೋರ್ಟ್ ಮೊರೆಯನ್ನ ಹೋಗಿರುವಂತದ್ದು. ಮನೆಯೂಟ ಕೊಡಲು ಆಗಲ್ಲ ಎಂದ ಜೈಲಾಧಿಕಾರಿಗಳು ಮನೆಯೂಟ ನೀಡದಿರಲು ಕಾರಣಗಳನ್ನು ಉಲ್ಲೇಖಿಸಿ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಮೇಲ್ಮನವಿ ಸಲ್ಲಿಸಲು ಗೃಹ ಇಲಾಖೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಜೈಲಿನ ಊಟ ಸರಿ ಇಲ್ಲ, ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಪವಿತ್ರ ಗೌಡ ಹೇಳಿಕೆ ಉಲ್ಲೇಖಿಸಿ ಮೇಲ್ಮನವಿಗೆ ಸಿದ್ಧತೆಯನ್ನ ನಡೆಸಲಾಗಿದೆ. ಅಶ್ವವೇಗ ನ್ಯೂಸ್ಗೆ ಜೈಲು ಅಧಿಕಾರಿಗಳಿಂದ ಮಾಹಿತಿ ಇದೀಗ ಲಭ್ಯವಾಗಿರುವಂತದ್ದು. ದರ್ಶನ್ ಗೆಳತಿ ಪವಿತ್ರಾಗೆ ಸಂಕ್ರಾಂತಿಯ ಸಿಹಿಯೂಟ ಸಿಕ್ಕಿಲ್ಲ. ಮನೆಯೂಟದ ಕನಸು ಕಂಡಿದ್ದಂಥ ಪವಿತ್ರಾಗೆ ಇದೀಗ ನಿರಾಸೆಯಾಗಿದೆ. ಬರ್ತ್ಡೇ ದಿನವೂ ಸಹಿತ ಪವಿತ್ರಾಗೆ ಮನೆಯೂಟದ ಭಾಗ್ಯ ಸಿಕ್ಕಿರಲಿಲ್ಲ. ಮನೆಯೂಟ ನೀಡುವಂತೆ ಆದೇಶಿಸಿದ್ದ ಸೆಷನ್ಸ್ ಕೋರ್ಟ್. ಆದರೆ ಸೆಷನ್ಸ್ ಕೋರ್ಟ್ ಆದೇಶ ವಿರುದ್ಧ ಹೈಕೋರ್ಟ್ ಮೊರೆಯನ್ನ ಹೋಗಿದ್ದಾರೆ ಜೈಲಾಧಿಕಾರಿಗಳು. ಮನೆಯೂಟ ಕೊಡಲು ಆಗಲ್ಲ ಎಂದು ಜೈಲಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಊಟ ನೀಡದಿರಲು ಕಾರಣವನ್ನ, ಯಾಕೆ ಊಟವನ್ನ ಕೊಡ್ತಿಲ್ಲ, ಯಾಕೆ ಊಟವನ್ನ ಕೊಡಬಾರದು ಮನೆ ಊಟವನ್ನ ಅನ್ನುವಂಥ ಕಾರಣಗಳನ್ನ ಅಲ್ಲಿ ಉಲ್ಲೇಖ ಮಾಡಿ ಮೇಲ್ಮನವಿ ಸಲ್ಲಿಸಲು ಗೃಹ ಇಲಾಖೆಗೆ ನೀಡಿರುವಂಥದ್ದು. ಜೈಲಿನ ಊಟ ಸರಿ ಇಲ್ಲ, ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಪವಿತ್ರ ಗೌಡ ಹೇಳಿಕೆಯನ್ನ ಕೊಟ್ಟಿರ್ತಾಳೆ. ಅಶ್ವವೇಗ ನ್ಯೂಸ್ಗೆ ಇದೀಗ ಜೈಲು ಅಧಿಕಾರಿಗಳಿಂದ ಮಾಹಿತಿ ಲಭ್ಯವಾಗಿದೆ. ಇದೀಗ ದರ್ಶನ್ ಗೆಳತಿ ಪವಿತ್ರ ಗೌಡಗೆ ಮನೆಯೂಟದ ಭಾಗ್ಯ ಸಿಗ್ತಾ ಇಲ್ಲ. ಸಂಕ್ರಾಂತಿಯ ಸಿಹಿ ಊಟ ಕೂಡ ಸಿಕ್ಕಿಲ್ಲ. ಬರ್ತ್ಡೇ ದಿನವೂ ಸಹಿತ ಊಟವನ್ನ ಕೊಡಬೇಕಾಗಿತ್ತು, ಮನೆ ಊಟವನ್ನ. ಅಂದು ಸಹಿತ ಮನೆ ಊಟವನ್ನ ಕೊಟ್ಟಿಲ್ಲ. ಜೈಲಾಧಿಕಾರಿಗಳು ಇದೀಗ ಈ ಒಂದು ಮೇಲ್ಮನವಿಯನ್ನ ಅಲ್ಲಿ ಪ್ರಶ್ನಿಸಿ ಇದೀಗ ಹೈಕೋರ್ಟ್ ಮೊರೆಯಲ್ಲಿ ಹೋಗಿರುವಂಥದ್ದು. ಯಾಕಂದ್ರೆ ಈಗ ಪವಿತ್ರ ಗೌಡ ಹೇಳಿರ್ತಾಳೆ, ನನಗೆ ಸ್ಕಿನ್ ಅಲರ್ಜಿ ಆಗ್ತಾ ಇದೆ, ಹೀಗಾಗಿ ಆರೋಗ್ಯದ ಸಮಸ್ಯೆಗಳಾಗ್ತಾ ಇದೆ, ಹಾಗಾಗಿ ನನಗೆ ಜೈಲಿನ ಊಟ ಅಲ್ಲಿ ತಿನ್ನೋದಕ್ಕೆ ಆಗ್ತಾ ಇಲ್ಲ, ಜೈಲಿನ ಊಟ ಅಲ್ಲಿ ಸರಿ ಇರೋದಿಲ್ಲ ಅನ್ನುವಂಥ ಒಂದಿಷ್ಟು ರೀಸನ್ಗಳನ್ನ ಕೊಟ್ಟಿರ್ತಾಳೆ. ಹೀಗಾಗಿ ಮನೆ ಊಟ ಬೇಕು, ಮನೆ ಊಟದ ಬೇಡಿಕೆಯನ್ನ ಇಟ್ಟಿರ್ತಾಳೆ. ಇದರಂತೆ ಸೆಷನ್ಸ್ ಕೋರ್ಟ್ ಕೂಡ ಅಲ್ಲಿ ಆದೇಶವನ್ನ ಕೊಟ್ಟಿರುತ್ತೆ. ಆದರೆ ಈ ಸೆಷನ್ಸ್ ಕೋರ್ಟ್ ವಿರುದ್ಧ ಇದೀಗ ಜೈಲಾಧಿಕಾರಿಗಳು ಹೋಗಿರುವಂಥದ್ದು. ಅಂದರೆ ಹೈಕೋರ್ಟ್ಗೆ ಈ ಒಂದು ಕೇಸನ್ನು ತೆಗೆದುಕೊಂಡು ಹೋಗಿದ್ದಾರೆ. ಅಂದರೆ ಪವಿತ್ರ ಗೌಡಗೆ ಊಟ ಕೊಟ್ಟರೆ ಉಳಿದವರು ಸಹಿತ ಊಟವನ್ನು ಕೇಳ್ತಾರೆ. ಮನೆ ಊಟಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟರೆ ಪರಿಶೀಲನೆ ಮಾಡಬೇಕಾಗುತ್ತೆ. ಪರಿಶೀಲನೆಗೆ ಹೆಚ್ಚುವರಿ ಸಿಬ್ಬಂದಿ ನೇಮಕವನ್ನು ಸಹಿತ ಮಾಡಬೇಕು. ಜೈಲಿನ ಭದ್ರತಾ ಸಿಬ್ಬಂದಿ ಸಮಯ ಕೂಡ ಹೆಚ್ಚಾಗಲಿದೆ ಅಂತ ಜೈಲಾಧಿಕಾರಿಗಳ ವಾದ. ಪರಪ್ಪನ ಅಗ್ರಹಾರ ಜೈಲಿನ ಊಟ ಉತ್ತಮವಾಗಿದೆ. ಕೇಂದ್ರ ಮತ್ತು ರಾಜ್ಯ ಆರೋಗ್ಯ ಇಲಾಖೆಯಿಂದ ಊಟವನ್ನ ಪರಿಶೀಲನೆ ನಡೆಸಲಾಗಿದೆ. ಪವಿತ್ರ ಗೌಡಗೆ ಊಟ ಕೊಟ್ರೆ ಉಳಿದವರು ಸಹಿತ ಅಲ್ಲಿ ಕೇಳ್ತಾರೆ. ಮನೆ ಊಟಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ರೆ ಪರಿಶೀಲನೆ ಮಾಡಬೇಕಾಗುತ್ತೆ. ಇನ್ನು ಅದ್ರ ಜೊತೆಗೆ ಪರಿಶೀಲನೆಗೆ ಅಂತಾನೆ ಹೆಚ್ಚುವರಿ ಸಿಬ್ಬಂದಿಗಳ ನೇಮಕ ಸಹಿತ ಅಲ್ಲಿ ಮಾಡಬೇಕಾಗುತ್ತೆ. ಜೈಲಿನ ಭದ್ರತಾ ಸಿಬ್ಬಂದಿ ಸಮಯ ಕೂಡ ಅಲ್ಲಿ ಹೆಚ್ಚಾಗಬೇಕಾಗುತ್ತೆ. ಪರಪ್ಪನ ಅಗ್ರಹಾರ ಜೈಲಿನ ಊಟ ಈಗಾಗಲೇ ಉತ್ತಮವಾಗಿದೆ. ಎಲ್ಲರೂ ಕೂಡ ಅದೇ ಊಟವನ್ನು ಸೇವನೆ ಮಾಡ್ತಾ ಇದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಆರೋಗ್ಯ ಇಲಾಖೆಯಿಂದ ಊಟವನ್ನು ಪರಿಶೀಲನೆ ನಡೆಸಲಾಗಿದೆ. ಪವಿತ್ರ ಗೌಡಗೆ ಊಟ ಕೊಟ್ಟರೆ ಉಳಿದವರು ಸಹಿತ ಕೇಳ್ತಾರೆ. ಇದೆಲ್ಲವನ್ನ, ಈ ಒಂದು ವಾದವನ್ನ ಮುಂದಿಟ್ಟಿರುವಂಥದ್ದು ಜೈಲಾಧಿಕಾರಿಗಳು. ಈಗ ಪವಿತ್ರ ಗೌಡಗೆ ಊಟವನ್ನ ಕೊಟ್ಟರೆ ಎಲ್ಲರೂ ಸಹಿತ ಅದನ್ನೇ ಕೇಳ್ತಾರೆ ಅನ್ನುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಇದೀಗ ಪವಿತ್ರ ಗೌಡ ಒಂದು ಮನೆ ಊಟಕ್ಕೆ ಮೊರೆ ಹೋಗಿ ಅಲ್ಲಿ ಈ ಕುರಿತಾಗಿ ಸೆಷನ್ಸ್ ಕೋರ್ಟ್ ಕೂಡ ಇದಾಗಲೇ ಆದೇಶವನ್ನ ಕೊಟ್ಟಿತ್ತು. ಆದ್ರೆ ಜೈಲಾಧಿಕಾರಿಗಳು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನೆಲ್ಲ ಮಾಹಿತಿ ಇದೆ ಅರುಣ್ ಈ ಬಗ್ಗೆ? ವನಿತಾ, ಏನಂದ್ರೆ ಪವಿತ್ರ ಗೌಡ, ನಾಗರಾಜ್ ಇರ್ಬೋದು, ಮತ್ತೆ ಜಗದೀಶ್ ಇರ್ಬೋದು, ಲಕ್ಷ್ಮಣ್ ಇರ್ಬೋದು, ಸೊ ಇವರೆಲ್ಲರೂ ಸಹ ಮನೆ ಊಟ ಬೇಕಂದ್ಬಿಟ್ಟು ಒಂದು ಕೋರ್ಟ್ಗೆ ಅರ್ಜಿಯನ್ನ ಹಾಕೊಂಡಿದ್ರು. ಆ ಒಂದು ಅರ್ಜಿಯನ್ನ ಪರಿಶೀಲನೆ ಮಾಡಿದಂತ ಕೋರ್ಟ್ ಏನಂದ್ರೆ ಅವ್ರಿಗೆ ವಾರಕ್ಕೆ ಒಮ್ಮೆ ಆದ್ರೂ ಸಹ ಊಟ ಕೊಡ್ಬೇಕಂತ ಮೊನ್ನೆ ಆದೇಶವನ್ನ ಮಾಡಿತ್ತು. ಆದ್ರೆ ಇದೀಗ ಆ ಒಂದು ಆದೇಶದ ವಿರುದ್ಧ ಇದೀಗ ಹೈಕೋರ್ಟ್ಗೆ ಜೈಲು ಅಧಿಕಾರಿಗಳು ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಕ್ಕೆ ಸಿದ್ಧತೆಯನ್ನ ಮಾಡ್ಕೊಂತ ಇರೋದ್ರಿಂದ, ಅಂದ್ರೆ ಪ್ರಮುಖವಾಗಿ ಏನಂದ್ರೆ ಜೈಲು ಊಟ ಏನು ಜೈಲು ಇಲಾಖೆ ಕಾಯ್ದೆ 13ರ ಪ್ರಕಾರ ಮನೆ ಊಟ ನೀಡಲು ಸಾಧ್ಯ ಇಲ್ಲ. ಮತ್ತೆ ಜೈಲಿನ ಊಟ ಉತ್ತಮವಾಗಿರುತ್ತೆ. ಮತ್ತೆ ಅದರಲ್ಲಿ ಕೆಲವೊಂದಷ್ಟು ಪೌಷ್ಟಿಕಾಂಶ ಇರುವಂತಹ ಆಹಾರವನ್ನೇ ಜೈಲಿನ ಕೈದಿಗಳಿಗೆ ಕೊಡ್ತಾ ಇರೋದು ಅಂತ ಹೇಳ್ಬಿಟ್ಟು ಜೈಲು ಅಧಿಕಾರಿಗಳ ವಾದ ಆಗಿರುವಂತದ್ದು. ಒಂದು ವೇಳೆ ಏನಾದ್ರು ಆ ಪವಿತ್ರ ಗೌಡ ಇರ್ಬೋದು, ಮತ್ತೆ ಲಕ್ಷ್ಮಣ್ ಇರ್ಬೋದು, ಮತ್ತೆ
ನಾಗರಾಜ್ಗೆ ಏನಾದ್ರು ಮನೆ ಊಟ ಕೊಟ್ರೆ, ಅಮ್ಮವ್ರಿಗೆ ಕೊಟ್ರೆ, ಮತ್ತೆ ಬೇರೆ ಯಾರ ಕೈದಿಗಳಿರುತ್ತೆ ಅವರು ಸಹ ನಮಗೂ ಮನೆ ಊಟ ಕೊಡಿ ಅಂತ ಹೇಳ್ಬಿಟ್ಟು ಒಂದು ಅರ್ಜಿಯನ್ನ ಹಾಕೊತಾರೆ. ಆಗ ಒಂದು ಪರಿಸ್ಥಿತಿ ಬೇರೆ ರೀತಿ ಇರುತ್ತೆ. ಯಾಕಂದ್ರೆ ಈಗಲೇ ಆ ಜೈಲಲ್ಲಿ ಒಂದು ಅಕ್ರಮಗಳು ಹೊರಗಡೆ ಎಂಟ್ರಿ ಆಗ್ತಿರೋದು, ಮೊಬೈಲ್ ಫೋನ್ಸ್ ಇರ್ಬೋದು, ಗಾಂಜಾ ಇರ್ಬೋದು, ಅದನ್ನೇ ಪರಿಶೀಲನೆ ಮಾಡಿ ತಡೆಗಟ್ಟಕ್ಕೆ ಕಷ್ಟ ಆಗ್ತಾ ಇದೆ. ಆದ್ರೆ ಈ ಮನೆ ಊಟ ಕೊಟ್ರೆ ಬೇರೆ ಬೇರೆ ರೀತಿಯ ವಸ್ತುಗಳು ಅಲ್ಲಿ ಊಟದ ಜೊತೆಗೆ ಹೋಗುತ್ತೆ ಅನ್ನೋದು ಸಹ ಜೈಲು ಅಧಿಕಾರಿಗಳ ವಾದ ಆಗಿರುತ್ತೆ. ಮತ್ತೆ ಅದನ್ನ ಪರಿಶೀಲನೆ ಮಾಡಕ್ಕಂದ್ರೆ ಕೆಲವೊಂದು ಸಿಬ್ಬಂದಿಗಳ ನೇಮಕ ಮಾಡಬೇಕಾಗುತ್ತೆ, ಮತ್ತೆ ಅದರಿಂದ ಸಮಯ ಹಾಳಾಗುತ್ತೆ, ಮತ್ತೆ ಬೇರೆ ಬೇರೆ ಕೆಲಸಗಳಿಗೆ ಸಿಬ್ಬಂದಿಗಳ ನಿಯೋಜನೆ ಮಾಡಕ್ಕೆ ಆಗಲ್ಲ ಅನ್ನೋದು ಅವರ ವಾದ ಆಗಿರುತ್ತದೆ. ಅದರ ಜೊತೆಗೆ ಏನಂದ್ರೆ ಸುಪ್ರೀಂ ಕೋರ್ಟ್ ಸಹ ಈಗಾಗಲೇ ಇರುವಂತಹ ಯಾವುದೇ ರೀತಿಯಾದ ವಿಶೇಷ ಸೌಲಭ್ಯಗಳು ಕೊಡಬಾರ್ದು, ಏನು ಜೈಲಿನಲ್ಲಿ ಸಾಮಾನ್ಯ ಕೈದಿಗಳಿಗೆ ಏನು ಊಟ ವ್ಯವಸ್ಥೆ ಇರುತ್ತೆ ಅದೇ ರೀತಿಯ ಊಟ ವ್ಯವಸ್ಥೆಯನ್ನ ಈ ಆರೋಪಿಗಳು ಸಹ ಕೊಡಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಒಂದು ಹೇಳಿತ್ತು. ಯಾಕಂದ್ರೆ ಕಳೆದ ಬಾರಿ ಒಂದು ದರ್ಶನ್ ಅವರ ಒಂದು ಜಾಮೀನು ರದ್ದಾದ ಸಂದರ್ಭದಲ್ಲಿ ಆಗಸ್ಟ್ ನಲ್ಲಿ ಒಂದು ಸುಪ್ರೀಂ ಕೋರ್ಟ್ ಒಂದು ರೀತಿ ಗೈಡ್ಲೈನ್ಸ್ ಅನ್ನ ಕೊಟ್ಟಿತ್ತು. ಮತ್ತೆ ಎಲ್ಲ ಜೈಲಿನ ಅಧಿಕಾರಿಗಳಿಗೂ ಮತ್ತೆ ರಾಜ್ಯ ಸರ್ಕಾರಕ್ಕೂ ಸಹ ಒಂದು ಆರ್ಡರ್ ಕಾಪಿಯನ್ನ ರವಾನೆ ಮಾಡಿತ್ತು. ಯಾಕಂದ್ರೆ ಈ ರೀತಿ ಪದೇ ಪದೇ ವಿಶೇಷ ಸೌಲಭ್ಯಗಳು ಬೇಕಂತ ಅವರು ಹೋಗ್ತಾ ಇರುವಂತದ್ದು ನೋಡಿದ್ರೆ ಎಲ್ಲ ಒಂದ್ ಕಡೆ ಮತ್ತೆ ವಿಶೇಷ ಸೌಲಭ್ಯಗಳು ಬೇಕು ಅನ್ನೋದು ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇರೋದು ಗೊತ್ತಾಗ್ತಾ ಇರುವಂತದ್ದು. ಆದ್ರೆ ಈಗ ಏನು ಜೈಲಿನ ಅಧಿಕಾರಿಗಳು ಊಟ ಕೊಡಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಸೆಷನ್ಸ್ ಕೋರ್ಟ್ ನ ಒಂದು ತೀರ್ಪೇನಿದೆ, ಆದೇಶ ಏನಿದೆ, ಅದನ್ನ ಪ್ರಶ್ನೆ ಮಾಡಿ ಈಗ ಒಂದು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕ್ತಾ ಇರುವಂತದ್ದು. ಇವತ್ತು ಅಥವಾ ಸೋಮವಾರ ಒಂದು ಅರ್ಜಿಯನ್ನ ತನಿಖೆ ಮಾಡ್ತಾರೆ, ಆ ನಂತರ ವಾದ ಪ್ರತಿವಾದ ಆಗುತ್ತೆ, ಆನಂತರ ಹೈಕೋರ್ಟ್ ಏನು ಆರ್ಡರ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ವನಿತಾ, ಧನ್ಯವಾದಗಳು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ. ಇದೀಗ ಜೈಲಾಧಿಕಾರಿಗಳು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮನೆಯೂಟ ಯಾಕೆ ಕೊಡಬೇಕು? ಜೈಲಿನ ಊಟವನ್ನೇ ಅಲ್ಲಿ ರಾಜ್ಯದಿಂದ ಆಗಿರ್ಬೋದು, ಕೇಂದ್ರದಿಂದ ಆಗಿರ್ಬೋದು, ಅದನ್ನ ಪರಿಶೀಲನೆ ಮಾಡಿದೆ, ಅಲ್ಲಿ ಉತ್ತಮವಾದಂತಹ ಊಟ ಸಿಗ್ತಾ ಇದೆ, ಯಾಕೆ ಮನೆ ಊಟವನ್ನ ಕೊಡಬೇಕು? ಕೊಟ್ರೆ ಎಲ್ಲರೂ ಕೇಳ್ತಾರೆ ಅನ್ನುವಂಥದ್ದು ಜೈಲಾಧಿಕಾರಿಗಳ ವಾದ.